ಘೃತ ಅಂತಂದರೆ ಸೂಪರ್ ಫುಡ್. ಸಾಕಷ್ಟು ಆಯುರ್ವೇದ ಮೆಡಿಸಿನ್ಸ್ನ ತುಪ್ಪದ ಜೊತೆನೇ ತಗೊಳ್ಳೋದಕ್ಕೆ ಹೇಳ್ತೀವಿ. ದಿನನಿತ್ಯವಾಗಿ ಕೂಡ ನಾವು ತುಪ್ಪನ ಬಳಕೆ ಮಾಡಬೇಕು ಅಂತ ಹೇಳ್ತೀವಿ. ಒಳ್ಳೇದು ಅನ್ನೋ ಕಾರಣಕ್ಕೆ ಡೈರೆಕ್ಟಾಗಿ ತಗೊಳ್ಳೋದಕ್ಕೆ ಹೋಗ್ತಾರೆ, ಅಡುಗೆ ತಿಂಡಿ ಮೇಲೆ ಹಾಕೊಂಡು ತಿಂತಾರೆ. ಅದು ಅಷ್ಟು ಸೂಕ್ತವಾಗಿ ಯೂಸ್ ಆಗಲ್ಲ. ನಮಸ್ಕಾರ, ಇದು ಆರೋಗ್ಯ ವೇದ. ನಾನು ಬಡಕಿಲ ಪ್ರದೀಪ್. ನಿಮ್ಮೆಲ್ಲರಿಗೂ ಕೂಡ ಈ ಸರಣಿಗೆ ಸ್ವಾಗತ. ನಮ್ಮ ಈ ಸರಣಿಯನ್ನು ಶುರು ಮಾಡುವಂತಹ ಸಮಯ ಇದು. ನಮ್ಮ ಜೊತೆ ಡಾಕ್ಟರ್ ಸ್ನೇಹಾ ಸಿ ಶೇಖರ್ ಅವರಿದ್ದಾರೆ. ಅವರು ಆಯುರ್ವೇದ ವೈದ್ಯೆಯಾಗಿ ಕಳೆದ ಕೆಲವಾರು ವರ್ಷಗಳಿಂದ ತಮ್ಮ ವೃತ್ತಿಯನ್ನು ನಡೆಸ್ತಿದ್ದಾರೆ. ಜೊತೆಗೆ ತಮ್ಮದೇ ಆದಂತಹ ಒಂದು ಬ್ರ್ಯಾಂಡನ್ನು ಕೂಡ ಹೊಂದಿರೋರು ಹಾಗೂ ನಮಗೆಲ್ಲರಿಗೂ ಕೂಡ ಆಯುರ್ವೇದದ ಟಿಪ್ಗಳನ್ನು ಇನ್ನು ಮುಂದೆ ಕೊಡೋದಕ್ಕಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತಿನ ಟಾಪಿಕ್ನಿಂದ ನೇರವಾಗಿ ನಾವು ಮಾತಾಡೋದಕ್ಕೆ ಶುರು ಮಾಡೋಣ. ಸೊ ಮೊದಲಿಗೆ ತುಂಬ ಪವಿತ್ರವಾದ ವಿಚಾರದಿಂದನೇ ನಮ್ಮ ಸಂಚಿಕೆಯನ್ನು ಶುರು ಮಾಡೋಣ ಅನ್ನೋ ಕಾರಣಕ್ಕೆ ತುಪ್ಪ, ಘೃತ ಎಷ್ಟು ಆರೋಗ್ಯಕ್ಕೆ ಅದನ್ನು ಹೇಗೆ ನಾವು ಬಳಸ್ಕೊಳ್ಬೋದು ಸರಳವಾಗಿ ಅಂತ. ಘೃತ ಅಂತಂದರೆ ಆಯುರ್ವೇದದಲ್ಲಿ ಕಂಪ್ಲೀಟಾಗಿ ನೋಡೋದಕ್ಕೆ ಹೋದಾಗ ವಿ ಟೆಲ್ ಇಟ್ ಆಸ್ ಅ ಸೂಪರ್ ಫುಡ್ ಅಂತ ಹೇಳಿ. ಎರಡು ಥರ. ಒಂದು ಆ್ಯಸ್ ಅ ಮೆಡಿಸಿನ್ ಪಾರ್ಟ್ ಅಂತ ಬಂದಾಗೂ ಸಾಕಷ್ಟು ಆಯುರ್ವೇದ ಮೆಡಿಸಿನ್ಸ್ನ ತುಪ್ಪದ ಜೊತೆನೇ ತಗೊಳ್ಳೋದಕ್ಕೆ ಹೇಳ್ತೀವಿ ಒಂದು ಭಾಗದಲ್ಲಿ. ಎರಡನೇ ಭಾಗದಲ್ಲಿ ದಿನನಿತ್ಯವಾಗಿ ಕೂಡ ನಾವು ತುಪ್ಪನ ಬಳಕೆ ಮಾಡಬೇಕು ಅಂತ ಹೇಳ್ತೀವಿ. ಆ್ಯಂಡ್ ತುಪ್ಪ ಅಂತ ಬಂದಾಗ ಕೂಡ ಹಲವಾರು ರೀತಿ ತುಪ್ಪ ಇದೆ. ಅಂದರೆ ಎಮ್ಮೆ ತುಪ್ಪ ಆಗಿರ್ಬೋದು, ಹಸು ತುಪ್ಪ ಆಗಿರ್ಬೋದು, ಈ ರೀತಿ. ಬಟ್ ತುಪ್ಪದಲ್ಲಿ ಶ್ರೇಷ್ಠ ಅಂತ ಬಂದಾಗ ಅದು ಹಸುವಿನ ತುಪ್ಪ. ಇವತ್ತಿನ ಕಾಲದಲ್ಲಿ ಏನು A to G ಅಂತ ಹೇಳ್ತೀವಲ್ಲ ಅದು. ಬಟ್ ತುಪ್ಪನ ಎಲ್ಲರೂ ಒಳ್ಳೇದು ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ, ಡೈರೆಕ್ಟಾಗಿ ತೊಗೊಳೋದಕ್ಕೆ ಹೋಗ್ತಾರೆ. ಇಲ್ಲ ಅಂತಂದರೆ ಅಡುಗೆ ತಿಂಡಿ ಮೇಲೆ ಹಾಕ್ಕೊಂಡು ತಿಂತಾರೆ. ಅದು ಅಷ್ಟು ಸೂಕ್ತವಾಗಿ ಯೂಸ್ ಆಗಲ್ಲ. ಅದ್ರ ಬದಲು ತುಪ್ಪನ ತೊಗೊಳ್ಬೇಕು ಅಂತಂದರೆ ಈ ಒಗ್ಗರಣೆ ಹಾಕ್ತೀವಲ್ಲ, ಒಗ್ಗರಣೆ ಹಾಕುವಾಗೇ ಒಂದು ಅರ್ಧ ಚಮಚ ತುಪ್ಪ ಹಾಕಿ ಒಗ್ಗರಣೆ ಹಾಕಿದಾಗ ತುಪ್ಪದಲ್ಲಿರುವಂತಹ ಅಷ್ಟೂ ಕ್ವಾಲಿಟೀಸು ನಮ್ಮ ಬಾಡಿಗೆ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ. ನಂಬರ್ 1. ಎರಡನೇದು, ಜನಕ್ಕೆ ಭಯ ಇದೆ, ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೋ ಏನೋ ಅಂತ. ಆ ಭಯ ಈ ರೀತಿ ತಿಂದಾಗ ಇರಲ್ಲ. ಓಕೆ, ಇಲ್ಲಾಂದ್ರೆ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತೀರಾ? ಯಾವಾಗ ಆಗುತ್ತೆ ಅಂತಂದರೆ ಅಬ್ಸಾರ್ಪ್ಷನ್ ಅಥವಾ ಡೈಜೆಷನ್ ಸರಿಯಾಗಿ ಆಗದೆ ಇರುವಾಗ. ಈಗ ತುಪ್ಪ ಎಷ್ಟು ನಮ್ಮ ಡೈಜೆಷನಿಗೆ ಅಥವಾ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೋ ಅಷ್ಟೇ ಮಟ್ಟದಲ್ಲಿ ಹಾಳು ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅದು ಹೇಗೆ ವ್ಯತ್ಯಾಸಗಳು ಹೇಗೆ? ಅಜೀರ್ಣ ಅಂತ ಬಂದಾಗ ಸಾಕಷ್ಟು ರೀತಿಯಲ್ಲಿ ಅಜೀರ್ಣಗಳಿದೆ ನಮ್ಮ ಶರೀರದಲ್ಲಿ. ಈಗ ಮಂದಾಗ್ನಿ ಅಂತ ಹೇಳ್ತೀವಿ, ಅಂದರೆ ಅಗ್ನಿ ತುಂಬ ಕಡಿಮೆ ಆಗಿರುತ್ತೆ. ತೀಕ್ಷ್ಣ ಅಗ್ನಿ ಅಂತ ಹೇಳ್ತೀವಿ, ಅಂದರೆ ಅಗ್ನಿ ತುಂಬ ಜಾಸ್ತಿ ಇರುತ್ತೆ. ಎರಡು ಸ್ಟೇಟಲ್ಲೂ ಅಜೀರ್ಣ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಸೊ ಮಂದಾಗ್ನಿಯಲ್ಲಿ ನಮ್ಗೆ ಅಜೀರ್ಣ ಆದಾಗ ತುಪ್ಪ ತೊಗೊಂಡಾಗ ಯೂಸ್ ಆಗುತ್ತೆ. ಅದೇ ತೀಕ್ಷ್ಣ ಅಗ್ನಿಯಿಂದ ನಮಗೆ ಅಜೀರ್ಣ ಆದಾಗ ನೀವು ತುಪ್ಪ ತೊಗೊಂಡ್ರೆ ಅಗ್ರವೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಪ್ಪ ಎಲ್ಲ ಅಜೀರ್ಣದಲ್ಲೂ ವರ್ಕ್ ಮಾಡುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಅದ್ರ ಮೆಡಿಸಿನಲ್ ಪ್ರಾಪರ್ಟೀಸ್ ನಮಗೆ ಕಂಪ್ಲೀಟ್ ಬೇಕು ಅಂತ ಅಂದರೆ ನಾ ಆಗಲೇ ಹೇಳ್ದಂಗೆ ಅರ್ಧ ಚಮಚೆ ತುಪ್ಪನ ಒಗ್ಗರಣೆಗೆ ಯೂಸ್ ಮಾಡಿ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಕರೆಕ್ಟಾಗಿ ಬಳಕೆ ಆಗುತ್ತೆ. ಓಕೆ, ಇದು ನಾವು ಅಡುಗೆಗೆ ಯೂಸ್ ಮಾಡಬೇಕು ಅಂತ ಬಂದಾಗ, ಅಂದರೆ ದಿನನಿತ್ಯ ನಾರ್ಮಲ್ ಆಗಿ. ಬಟ್ ಬೇರೆ ಎಲ್ಲೆಲ್ಲ ತುಪ್ಪ ಪ್ರಾಮುಖ್ಯತೆಯಿಂದ ಕಾಣಿಸ್ಕೊಳ್ಳುತ್ತೆ ಅಂದರೆ ಮೇನ್ಲಿ ಕಾನ್ಸ್ಟಿಪೇಷನ್ ಇಶ್ಯೂ ಅಂತ ಬಂದಾಗ ತುಪ್ಪದ ಬಳಕೆ ಹೆಚ್ಚಿರುತ್ತೆ. ಸೊ ಕಾನ್ಸ್ಟಿಪೇಷನ್ ಆಗಿರ್ಬೋದು, ಇಲ್ಲ ಅಂತಂದರೆ ಬ್ಲೋಟಿಂಗ್, ಈ ಹೊಟ್ಟೆ ಉಬ್ಬರಿಸುತ್ತೆ ಅಂತ ಹೇಳ್ತೀವಲ್ಲ, ಇದೆಲ್ಲ ಯಾಕೆ ಆಗ್ತಾ ಇರುತ್ತೆ ಅಂತಂದರೆ ನಮ್ಮ ಜೀರ್ಣಕ್ರಿಯೆ ತುಂಬ ಕಡಿಮೆ ಆಗಿರುತ್ತೆ. ಸೊ ನಮ್ಮ ಶರೀರದಲ್ಲಿ ವಾಯು ಯಾವಾಗಲೂ ಡೌನ್ವರ್ಡ್ ಪೊಸಿಷನಲ್ಲಿ ಹೊರಗಡೆಗೆ ಹೋಗಬೇಕು. ಬಟ್ ಇಲ್ಲಿ ಅಜೀರ್ಣ ಆಗಿರೋ ಕಾರಣ ಅಬ್ಸ್ಟ್ರಕ್ಷನ್ ಇರೋದ್ರಿಂದ ವಾಯು, ಎಸ್ಪೆಷಲಿ ಅಪಾನವಾತ ಅಂತ ಹೇಳ್ತೀವಿ, ಅದೇನಾಗುತ್ತೆ ಡೌನ್ವರ್ಡ್ ಮೂಮೆಂಟ್ ಆಗೋದ್ರ ಬದಲು ಅಪ್ವರ್ಡ್ ಮೂಮೆಂಟ್ ಆಗ್ತಿರುತ್ತೆ. ಆ ಕಾರಣದಿಂದ ಬ್ಲೋಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ಲಿ, ವಾಯು ಅಂಶ ಬಾಡಿಯಲ್ಲಿ ಹೆಚ್ಚಾಗೋದ್ರಿಂದ ನಮ್ಮ ಇಂಟೆಸ್ಟೈನ್ ಎಲ್ಲ ಡ್ರೈನೆಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಂಟೆಸ್ಟೈನ್ ಎಲ್ಲ ಡ್ರೈನೆಸ್ ಆದಾಗ ಏನಾಗುತ್ತೆ, ಲ್ಯೂಬ್ರಿಕೇಷನ್ ಅಥವಾ ಲ್ಯಾಕ್ಸೇಟಿವ್ ಪವರ್ ಇಲ್ಲದೆ ಇರೋ ಕಾರಣ ಏನಾಗುತ್ತೆ, ಮೋಷನ್ಸು ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಕಾನ್ಸ್ಟಿಪೇಷನ್ ಅಂತ ಬಂದಾಗ ಸಾಕಷ್ಟು ವೆರೈಟಿ ಕಾನ್ಸ್ಟಿಪೇಷನ್ಸ್ ಇದೆ. ಅಂದರೆ ಮೋಷನ್ ಸರಿಯಾಗಿ ಆಗದೆ ಇರೋದಿರ್ಬೋದು, ಇಲ್ಲಾಂದರೆ ಆಗುತ್ತೆ ಏನಾದರೂ ತಿಂದ್ರೇ ನನಗೆ ಮೋಷನ್ಸ್ ಹೋಗುತ್ತೆ ಅಂತ ಕೆಲವರು ಹೇಳ್ತಾರೆ. ಈ ರೀತಿ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಪುಷ್ ಮಾಡ್ತಿದೆ ಅಷ್ಟೇ ಹೊರತು ನ್ಯಾಚುರಲ್ ಮೂವ್ಮೆಂಟ್ ಇಲ್ಲ. ಸೊ ಲೂಬ್ರಿಕೇಷನ್ಗೋಸ್ಕರ ತುಪ್ಪ ಹೆಲ್ಪ್ ಆಗುತ್ತೆ.
ಓಕೆ. ಆದರೆ ತುಪ್ಪ ಯೂಶ್ವಲಿ ಯಾವುದೇ ಒಂದು ನಾವು ಜಿಡ್ಡಿನ ಪದಾರ್ಥ ಆಯಿಲಿ ಇದನ್ನು ತಗೊಂಡ್ರೆ ಅಜೀರ್ಣ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರಲ್ವಾ? ಆದರೆ ತುಪ್ಪ ತಗೊಂಡ್ರೆ ಜೀರ್ಣ ಹೇಗೆ ಜಾಸ್ತಿ ಆಗುತ್ತೆ? ತುಪ್ಪನ ತಗೊಳೋದು ನಾನು ಅದೇ ಹೇಳ್ತಾ ಇರೋದು, ನಾವು ಹಾಗೆ ತುಪ್ಪನ ತಗೊಳೋಗಿಲ್ಲ. ಇಲ್ಲೂ ಅಷ್ಟೇ ಒಂದು ಅರ್ಧ ಒಂದು 50 ml ಇಲ್ಲ 100 ml ಮ್ಯಾಕ್ಸಿಮಮ್ ಒಂದು ಸ್ವಲ್ಪ ಬೆಚ್ಚಗಿರೋ ನೀರಿಗೆ ತುಪ್ಪನ ಹಾಕಿ ತೊಗೊಂಡ್ರೆ ಒಳ್ಳೆಯದು. ಇಲ್ಲ ಬರೀ ನಾವು ತುಪ್ಪ ತೊಗೊಳೋದಕ್ಕೆ ಹೋಗ್ತಾ ಇದ್ರೂ ತುಪ್ಪಕ್ಕೆ ಒಂದು 2 ಪಿಂಚಷ್ಟು ಉಪ್ಪು, ಅದು ಸೈಂಧವ ಲವಣ ಹಾಕಿ ತಗೊಳ್ಳೋದ್ರಿಂದ ಆ ಸಮಸ್ಯೆ ಬರಲ್ಲ. ಸೈಂಧವ ಲವಣನೇ ಆಗಬೇಕು. ಸೈಂಧವ ಲವಣ ಹಾಕಿದ್ರೆ ಉತ್ತಮ. ಲವಣಗಳಲ್ಲಿ 5 ಲವಣಗಳಿದೆ ಬೇರೆ ಬೇರೆ ಥರದ್ದು. ಅದರಲ್ಲಿ ಶ್ರೇಷ್ಠವಾದ ಲವಣ ಅಂದರೆ ಸೈಂಧವ ಲವಣ. ನೀವು ಇದನ್ನು ಹೇಳ್ತಾ ನೆನಪಾಯ್ತು, ಮೇ ಬಿ ಮುಂದಿನ ಸಂಚಿಕೆಯಲ್ಲಿ 5 ರೀತಿಯ ಲವಣಗಳ ಬಗ್ಗೆ ಮಾತಾಡ್ಬೋದು. ಓಕೆ. ಸೊ ತುಪ್ಪದ ಶ್ರೇಷ್ಠತೆ ಬಗ್ಗೆ ನೀವು ಹೇಳ್ತಾ ಇದ್ರಿ, ಬಟ್ ದಿನಕ್ಕೆ ಎಷ್ಟು ಕ್ವಾಂಟಿಟಿ ತುಪ್ಪ ತಗೊಳ್ಬೇಕು ಅಂತ? ಅದನ್ನೇ ಹೇಳಿದ್ದು ನಾನು ಆಗ್ಲೇ. ನಾವು ಅಡುಗೆ ತಿಂಡಿಗೆ ಬಳಸುವಾಗ ಅರ್ಧ ಚಮಚೆ ಅದು ಒಮ್ಮೆಗೆ ಆಯ್ತು, ಅದ್ರ ಓವರ್ ಆಲ್ ಇಡೀ ದಿನಕ್ಕೆ ಅರ್ಧ ಚಮಚ ಅಲ್ಲ, ಪ್ರತಿ ಸತಿ ಅಡುಗೆ ಮಾಡುವಾಗ ಅರ್ಧ ಚಮಚೆಯಷ್ಟು ಹಾಕಬೇಕಾಗತ್ತೆ ಅಷ್ಟೇ. ಆ್ಯಂಡ್ ಅದೇ ಅಗೇನ್ ನಾವು ಸಂಸ್ಕಾರಿತವಾಗಿ ತಗೊಂಡಾಗ ಅಂದರೆ ಒಗ್ಗರಣೆಗೆ ಯೂಸ್ ಮಾಡಿ ತಗೊಂಡಾಗ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಇರಲ್ಲ. ಆ್ಯಂಡ್ ತುಪ್ಪದಲ್ಲಿರುವಂತಹ ಅಷ್ಟು ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಸೊ ನೀವು ಅಷ್ಟೇ ಕ್ವಾಂಟಿಟಿನ ಮೇಲ್ಗಡೆ ಹಾಕೊಂಡು ತಿಂದರೂ ಕೂಡ ಡಬಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ. ಮತ್ತು ಒಂದ್ಸತಿ ಕಾಸಿದ ವಸ್ತುವನ್ನು ಮತ್ತೆ ಕಾಸಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ತುಪ್ಪನ ಹಾಗಿದ್ರೆ ಅಷ್ಟು ಬಿಸಿ ಮಾಡೋದು ಓಕೆನಾ? ಅಂದರೆ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಇದಾಗುತ್ತಲ್ಲ, ಅದು ಓಕೆ. ಇಲ್ಲಿ ನಾವು ಒಗ್ಗರಣೆಗೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಆ ರೀತಿ ಬರಲ್ಲ. ಈಗ ನೀವು ಹೇಳೋ ರೀತಿಯಲ್ಲಿ ನಾವು ನೋಡಿದ್ರೆ ಒಂದೇ ಪದಾರ್ಥನ ಪ್ರತಿ ಸತಿ ಬಿಸಿ ಮಾಡಬಾರ್ದು ಅಂತ ಹೇಳ್ತೀವಿ. ಅದು ಕೆಲವೊಂದು ಪದಾರ್ಥಗಳಿಗೆ ಮಾತ್ರ. ಬಟ್ ಆಯಿಲ್ ಐಟಮ್ಸ್ಗೆ ಅಂತ ಬಂದಾಗ ಎಸ್ಪೆಷಲಿ ಎಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಆ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಬರಲ್ಲ. ಪ್ರತಿ ಸತಿ ಬೆಚ್ಚಗೆ ಇರೋ ತುಪ್ಪ ಯೂಸ್ ಮಾಡೋದನ್ನೇ ನಾವು ಅಡ್ವೈಸ್ ಮಾಡುವಂಥದ್ದು ಯಾವತ್ತೇ ಆಗಲಿ. ಈಗ ಹಾಲು ಆಗಿರ್ಬೋದು, ನೀವು ಹಾಲು ಕಾಯಿಸಿ ಕುಡ್ದಿರ್ತೀರ, ಹಾಲಿರುತ್ತೆ ಇನ್ನು ನೀವು ಅದನ್ನೇ ಕುಡಿಯಲ್ಲ, ಹಾಲನ್ನ ತಿರ್ಗಾ ಬಿಸಿ ಮಾಡಿನೇ ಕುಡಿಬೇಕಾಗತ್ತೆ. ಒಂದು ಹಂತ ತನಕ ಮತ್ತೆ ಕುದಿಸ್ಬೇಕು ಅಂತಲ್ಲ, ಒಂದು ಹಂತ ತನಕ ಬಿಸಿ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಇದು ಈ ಹೊತ್ತಿನ ಆರೋಗ್ಯ ವೇದ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಸ್ತು, ಅದರ ಆರೋಗ್ಯದ ಲಾಭಗಳನ್ನು ತಿಳ್ಕೊಳ್ಳೋಣ. ನಮ್ಮ ಜೊತೆ ಸ್ನೇಹ ಶೇಖರ್ ಅವರು ಇರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.